ಇನ್ನು ಹುಟ್ಟುತ್ತಾ ಬೆಳೀತಾ ಹೋದ ಸೂರ್ಯ ನೋಡೋಕ್ಕಾಗಲ್ಲ, ಕಣ್ಣಲ್ಲಿ ಎಷ್ಟೊಂದು ಸಾಧ್ಯ ಇದೆ. ಆದರೆ ಚಂದ್ರನನ್ನ ಆತ ಇದ್ದಷ್ಟೂ ಕಾಲ ಅನುಭವಿಸಿಬಿಡಬಹುದು. ಹೀಗಾಗಿ ಚಂದ್ರ ನಮಗೆ ತುಂಬ ಅಪ್ಯಾಯಮಾನ. ಭವಿಷ್ಯ ಪುರಾಣ ಅನ್ನೋದು ಸೂರ್ಯನ ಸುಳ್ಳು. ವೈಜ್ಞಾನಿಕವಾಗಿ ನಾನು ಮುಂದೆ ಹೇಳ್ತಾ ಇದ್ದ ವೈಜ್ಞಾನಿಕವಾಗಿ ಸುಳ್ಳು, ಪುರಾಣಿಕವಾಗಿ ಹೇಳ್ತಾ ಇದ್ದೇನೆ. ಎಷ್ಟು ಪ್ರಭಾವ ಬೀರಿದ್ದಾನೆ ಚಂದ್ರ ಅಂದರೆ ಸೂರ್ಯನ ಗಾತ್ರದ 2ರಷ್ಟು ಚಂದ್ರನ ಗಾತ್ರ ಇದೆ, ಚಂದ್ರಲೋಕ ಇದೆ ಅಂತ ಹೇಳ್ತಿದ್ದಾರೆ. ಅವ್ರು ನೋಡಿಲ್ಲ, ಆದರೆ ಅವರಿಗೆ ಚಂದ್ರನ ಮೇಲೆ ಇರತಕ್ಕಂತಹ ಪ್ರೀತಿಯ ಅಗಾಧತೆ ಎಷ್ಟು. ಯುವ ಪ್ರೇಮಿಯೊಬ್ಬ ತನ್ನ ಪ್ರೇಯಸಿ ಹೇಳ್ತಾನೆ, ಚಂದ್ರನ ಮಂಡಲಕ್ಕೆ ಕರೆದುಕೊಂಡು ಹೋಗಲೇ ಅಂತಾನೆ. 2 ಅಡಿ ಮೇಲೆ ಹೋಗೋಕ್ಕಾಗಲ್ಲ ಅವನ ಕೈಯಲ್ಲಿ. ಅಂದ್ರೆ ಸುಳ್ಳು ಅಂತಲ್ಲ, ಅವನ ಭಾವನೆ ಎಷ್ಟು ತೀವ್ರವಾಗಿರುತ್ತೆ. ಆ ಅರ್ಥದಲ್ಲಿ ಪೌರಾಣಿಕವಾಗಿ ಸೂರ್ಯನಿಂದ ಚಂದ್ರನ ಲೋಕದ ವರ್ಣನೆ ಅದ್ಭುತವಾಗಿ ಮಾಡ್ತಾರೆ. ಆಯ್ತಪ್ಪ, ಈ ಕೊನೆಗೆ ಬರೋಣ. ನಾವು ಹೇಳ್ತಾ ಇರೋದು ಆದಿತ್ಯ ಹೃದಯ, ಸೂರ್ಯನ ವರ್ಣನೆ ಮಾಡಬೇಕು. ಚಂದ್ರನದೇ 3 ಸಂಚಿಕೆಯಲ್ಲಿ ವರ್ಣನೆ ಮಾಡಿಬಿಟ್ಟಿದ್ದೇನಲ್ಲ ಅಂದರೆ ಈ 3 ಸಂಚಿಕೆಗಳಲ್ಲಿ ಮಾಡಿರುವುದು ನಾನು ಸೂರ್ಯನ ವರ್ಣನೆಯನ್ನೇ. ಯಾಕೆ ಗೊತ್ತಾ? ಚಂದ್ರನಲ್ಲಿ ನಾವು ಯಾವ ಬೆಳಕನ್ನು ಕಾಣುತ್ತೇವೋ ಅದೆಲ್ಲ ಸೂರ್ಯನಿಂದ ಬಂದ ಬೆಳಕೆ. ವೈಜ್ಞಾನಿಕವಾಗಿ ಇದನ್ನು ಒಪ್ಕೊಂಡ್ಬಿಟ್ಟಿದ್ದೇವೆ ನಾವು. ಅಂದರೆ ನಾವು ಯಾವುದನ್ನು ಚಂದ್ರ ಅಂತ ಕರೀತಾ ಇದ್ದೇವೋ ಯಾರದು? ಸೂರ್ಯನೇ. ಸೂರ್ಯ ಅಂದ್ರೆ ಅದೇ ಇದು ಅಂತಲ್ಲ, ಸೂರ್ಯ ಶಕ್ತಿಯೇ ಚಂದ್ರನಲ್ಲಿ ಬೆಳಕಾಗಿ ನಮಗೆ ಕಾಣಿಸ್ತಾ ಇದೆ. ಚಂದ್ರನಲ್ಲಿ ಇರತಕ್ಕಂತಹ ಎಲ್ಲ ಬೆಳಕಿಗೂ ಮೂಲ ಯಾವುದು? ಅಂದ್ರೆ ಇಷ್ಟು ಸಂಚಿಕೆಗಳಲ್ಲಿ ಹೇಳಿದ್ದು ಯಾರ ಬಗ್ಗೆ? ನಾನು ಸೂರ್ಯನ ಬಗ್ಗೆಯೇ ಹೇಳಿದ್ದು. ಆದ್ದರಿಂದಲೇ ಮಹೇಂದ್ರ ಸನದ ಕಾಲ ಸೋಮ ಯಾರವನು? ಏಷ ಅಯ್ಯ ಸೂರ್ಯ, ನೀನೇ ಕಡಪ ಚಂದ್ರ ಅಂತ ಹೇಳಿದ್ದಾರೆ. ಇನ್ನು ಮುಂದಿರತಕ್ಕಂಥದ್ದು ಅಪಾಂಪತಿ. ಅದು ಬಹಳ ಪುಟಾಣಿಗೂ ಬಹಳ ಸರಳವಾದ್ದು. ಆದರೂ ಒಂದು ಮುಂದಿನ ಸಂಚಿಕೆ ನೋಡೋಣ. ಇಂದಿನ ಪ್ರಶ್ನೋತ್ತರ ಆರಂಭ. ಈ ಪ್ರಶ್ನೆ ಇದೆ ಗೀತಾ ಹೊಳ್ಳ ಅವರದ್ದು, ಬಸವೇಶ್ವರ ನಗರ, ಬೆಂಗಳೂರಿನಿಂದ ಅವರು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಿಂದಿನ ಸಂಚಿಕೆಯಲ್ಲಿ ಇವರ ಪ್ರಶ್ನೆಗೆ ಉತ್ತರ ಅರ್ಧಾಂತಿಕವಾಗಿತ್ತು. ಅದಕ್ಕಾಗಿ ಈ ಪ್ರಶ್ನೆಯನ್ನ ಇವಾಗ ಮತ್ತೆ ತಗೊಳ್ತಾ ಇದ್ದೇವೆ. ಇವರ ಪ್ರಶ್ನೆ ಹೀಗಿದೆ: ಕುಟುಂಬದಲ್ಲಿ ಯಾರಾದರೂ ಸತ್ತರೆ ಅವರ ಕ್ರಿಯಾ ಕಾರ್ಯಗಳನ್ನು ಮಾಡಿದ ನಂತರ ಯಾಕೆ 1 ವರ್ಷದವರೆಗೆ ಯಾವ ಹಬ್ಬಗಳನ್ನು ಆಚರಿಸಬಾರದು? ಮನುಷ್ಯರಿಗೆ ಸಂಬಂಧಪಟ್ಟ ಹಬ್ಬ ಬೇಡ, ಆದರೆ ದೇವರಿಗೆ ಸಂಬಂಧಪಟ್ಟ ಹಬ್ಬವಾದಂತಹ ರಾಮನವಮಿ, ಗಣೇಶ ಚೌತಿ, ದಸರಾ, ದೀಪಾವಳಿಗಳನ್ನು ಯಾಕೆ ಆಚರಿಸಬಾರದು ಅಂತ ಇವರು ಕೇಳಿದ್ರು. ಅದಕ್ಕೆ ಮೊದಲನೆಯ ಭಾಗವಾಗಿ ಭಾವನಾತ್ಮಕವಾಗಿ ಎನ್ನುವಂತಹ ಕಾರಣವನ್ನ ತಾವು ಕೊಟ್ಟು ಗುರುಗಳೇ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಧಾರ್ಮಿಕ ಕಾರಣವನ್ನ ಕೊಡ್ತೀನಿ ಅಂತ ಹೇಳಿದ್ರಿ, ಅದು ಯಾವುದು ಅಂತ ತಿಳಿಸ್ಕೊಡಿ. ನಾನು ಆ ಧಾರ್ಮಿಕ ಕಾರಣಕ್ಕೆ ಪೀಠಿಕೆಯನ್ನು ಆರಂಭ ಮಾಡಿದ್ದೆ ಹಿಂದಿನ ಸಲ. ಮಾತಾಡೋಕೆ ಮುಂಚೆ ನಿನ್ನ ಹತ್ರ ಸುಟ್ಟ ಕಾಲ ಅವಕಾಶ. ನಾನು ಏನು ಹೇಳ್ತಾ ಇದ್ದೆ ಅಂತಂದ್ರೆ, ನಮಗೆ ಕೆಲವು ಕರ್ತವ್ಯಗಳಿದೆ ಎನ್ನತಕ್ಕಂಥದ್ದನ್ನ ನಾವು ವಿದ್ಯಾಭ್ಯಾಸವನ್ನು ಮುಗಿಸಿ ಘಟಿಕೋತ್ಸವದಲ್ಲಿ ಪ್ರಮಾಣ ಪತ್ರ ಸ್ವೀಕಾರ ಮಾಡುವಾಗ ಈ ಆದೇಶಗಳನ್ನು ಕೊಡ್ತಾರೆ. ತೈತ್ತರೀಯೋಪನಿಷತ್ತಿನ ಶಿಕ್ಷಾವಲ್ಲಿಯ 11ನೇ ಅನುವಾದದ ಉಪದೇಶಗಳು. ಅಂದು ಆ ಋಷಿಮುನಿಗಳು ಯಾವ ಉಪದೇಶಗಳನ್ನು ಕೊಟ್ಟರೋ, ವೇದ ಮನುಚಾಚಾರ್ಯೋಂತೆ ವಾಸಿನ ಮನುಶಾಸ್ತಿ ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯಾನ್ಮ ಪ್ರಮದಃ ಆಚಾರ್ಯಾಯ ಪ್ರಿಯಂಧನಮಾಕೃತ್ಯ ಪ್ರಜಾತಿಂ ಮಾ ವ್ಯವಚ್ಛೇತ್ಸೀ ಸತ್ಯಾನ್ನ ಪ್ರವಚಿತವ್ಯಂ ಧರ್ಮಾನ್ನ ಪ್ರವಚಿತವ್ಯಂ ಕುಶಲಾನ್ನ ಪ್ರವಚಿತವ್ಯಂ ಬುದ್ಧೈನ ಪ್ರವಚಿತವ್ಯಂ ದೇವ ಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ. ಹೀಗೆ ಮುಂದುವರಿಯುತ್ತೇವೆ. ಅದರ ಪ್ರಭಾವ ಎಷ್ಟು ಅಂದ್ರೆ ಇಷ್ಟೊತ್ತು ಮಂತ್ರ ಹೇಳಿದ್ದಲ್ಲ, ಇದು ಯಾವುದೋ ಕಾಲದ ಯಾವುದೋ ಋಷಿ ಯಾವುದೋ ಘಟಿಕೋತ್ಸವದಲ್ಲಿ ಹೇಳ್ಕೊಡ್ತಾ ಇದ್ರು ಅಂತ ಅಲ್ಲ. ಈಗಲೂ ಇದು ಎಷ್ಟು ಮಾನ್ಯವಾಗಿದೆ ಅಂದ್ರೆ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವದಲ್ಲಿ ಈ ವರ್ಷ ಮಾಡಿದ್ರು ಅಂದ್ರೆ ಇದನ್ನ ಮುದ್ರಣ ಮಾಡಿ ಎಲ್ಲರಿಗೂ ಕೊಟ್ಬಿಡ್ತಾರೆ. ಅಲ್ಲಿ ಘಟಿಕೋತ್ಸವದಲ್ಲಿ ಇವತ್ತಿಗೂ ಇದನ್ನೇ ಪ್ರಮಾಣ ವಚನ ಅಂತ ಕೊಡ್ತಾರೆ. ಅಂದ್ರೆ ಇದು ಒಂದು ಆದೇಶ, ನಮಗೆ ಧಾರ್ಮಿಕವಾದ ಆದೇಶ. ಆ ಪಟ್ಟಿನೆಲ್ಲ ಬಿಟ್ಬಿಡೋಣ.
ಪ್ರಕೃತ ಒಂದೇ ಒಂದು ವಾಕ್ಯ ಅಂತ ತಗೊಳ್ಳೋಣ. ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ನೋಡಯ್ಯ, ವಿದ್ಯಾಭ್ಯಾಸ ಮುಗಿಸಿದ್ದೀಯಾ, ನಾನು ನಿನಗೆ ಧಾರ್ಮಿಕವಾದ ಒಂದು ಆದೇಶವನ್ನು ಹೇಳ್ತಾ ಇದ್ದೇನೆ. ಆ ಋಷಿ ಮುಕ್ತಾಯ ಅಂತ ಹೇಳಿದೆ, ಏಷ ಆದೇಶ, ಏಷ ಉಪದೇಶ, ಏಷ ವೇದೋಪನಿಷತ್ ಇತ್ಯನುಶಾಸನಂ ಅಂತ. ಇದು ಅನುಶಾಸನ, ಇದು ಆದೇಶ, ಇದು ಉಪದೇಶ. ಇದನ್ನ ನಿನ್ನ ಜೀವನದಲ್ಲಿ ಎಂದೂ ಬಿಡಬಾರದು ಅನ್ನುವ ಪಟ್ಟಿಯಲ್ಲಿ ಇದು ಪ್ರಧಾನವಾಗಿ ಬರುತ್ತೆ. ದೇವ ಪಿತೃ ಕಾರ್ಯಾಭ್ಯಾಂ ನ ಪ್ರಮದಿತಂ. ಯಾವುದೇ ಕಾರಣದಿಂದಲೂ ದೇವತಾ ಕಾರ್ಯವನ್ನು ಮತ್ತು ಪಿತೃಕಾರ್ಯವನ್ನು ಬಿಡಬಾರದು. ಅಂದ್ರೆ ಬೆಳಿಗ್ಗೆದ್ದು ಸಂಧ್ಯಾವಂದನೆ ಮಾಡಬೇಕಾಗಿದೆ, ಬೆಳಗ್ಗೆದ್ದು ಶಿವಪೂಜೆ ಮಾಡಬೇಕಾಗಿದೆ, ಬೆಳಗ್ಗೆದ್ದು ದೇವರುಗಳು ಇದೇನೋ ಒಂದು ಕಾರ್ಯಕ್ರಮಗಳಿದೆಯಲ್ಲ ಧಾರ್ಮಿಕವಾಗಿರ್ತಕ್ಕಂಥ ಇಟ್ಕೊಂಡು ಬಂದಿದ್ದಾರಲ್ಲ, ಅದನ್ನು ಬಿಡಬಾರದು. ಹಾಗೆ ಮಹಾಲಯ ಅಮಾವಾಸ್ಯೆ ಬರುತ್ತೆ, ಪಿತೃಕಾರ್ಯಗಳನ್ನು ಬಿಡಬಾರದು. ಸತ್ತು ಹೋಗಿರತಕ್ಕಂತಹ ತಂದೆ ತಾಯಿಗಳಿಗೆ ವರ್ಷಕ್ಕೆ ಒಮ್ಮೆ ಶ್ರಾದ್ದವನ್ನು ಮಾಡುವುದನ್ನು ಬಿಡಬಾರದು. ಅಷ್ಟೇನೋ, ಅಷ್ಟೇ ಅಲ್ಲ, ವಿವಾಹ ಆಗ್ತಾ ಇರುತ್ತೆ, ಮದುವೆಯ ಮುನ್ನ ನಿಮ್ಮ ಹಿರಿಯರನ್ನ ನೆನಪಿಸಿಕೊಂಡು ಶ್ರಾದ್ದವನ್ನು ಮಾಡಬೇಕು. ಉಪನಯನಕ್ಕೆ ಮುಂಚೆ ಶ್ರಾದ್ದವನ್ನು ಮಾಡಬೇಕು. ಅದನ್ನೇ ನಾವು ನಾಂದಿ ಶ್ರಾದ್ದ ಅಂತ ಕರಿತೀವಿ, ಅದನ್ನೇ ನಾಂದಿ ಅಂತ ಕರಿತೀವಿ. ಅಂದರೆ ಇದು ಆದೇಶಗಳು. ದೇವತಾ ಕಾರ್ಯವನ್ನು ಬಿಡಬಾರದು, ಪಿತೃ ಕಾರ್ಯವನ್ನು ಬಿಡಬಾರದು, ಇದು ಆದೇಶ. ಈಗ ಶಿವಭೂಷಣ ಏನಪ್ಪ ಗೀತಾ ಹೊಳ್ಳ ದೇವರಾಮ ಯಾರ್ಯಾರು ಹೇಳ್ತಾರೆ, ಗೀತಾ ಹೊಳ್ಳ ಅವರಿಗೆ ಬಂದಿರತಕ್ಕ ಸಂದೇಶ, ಆಯ್ತು ಸ್ವಾಮಿ, ನಾವು ದೇವತಾ ಕಾರ್ಯ ಮಾಡ್ತೀವಿ, ಪಿತೃಕಾರ್ಯನೂ ಮಾಡ್ತೀವಿ, ಆದ್ರೆ ನೀವೇನು ಹೇಳ್ತಾ ಇದ್ದೀರಿ, ಪಿತೃಕಾರ್ಯವನ್ನು ಮಾಡುವಾಗ ದೇವತಾ ಕಾರ್ಯ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ? ಹೋಗ್ಲಿ ಬಿಡಿ, ಮದುವೆ ಮಾಡ್ಕೊಳ್ಳೋದು ಬೇಡ, ಉಪನಯನ ಮಾಡೋದು ಬೇಡ 1 ವರ್ಷ ಕಾಲ, ಆದ್ರೆ ಯುಗಾದಿ ಮಾಡಬಾರ್ದು ಅಂತ ಇದ್ದೀರಲ್ಲ, ಗಣಪತಿ ಹಬ್ಬ ಮಾಡಬಾರ್ದು ಅಂತ ಇದ್ದೀರಲ್ಲ, ಇದು ಸರಿಯೋ? ಒಂದು ಕಡೆ ದೇವತಾ ಕಾರ್ಯ ಬಿಡಬಾರ್ದು, ಪಿತೃಕಾರ್ಯ ಬಿಡಬಾರ್ದು, ಎರಡೂ ಒಪ್ಕೊಳ್ತೀವಿ. ಆದ್ರೆ ಪಿತೃಕಾರ್ಯವನ್ನು ಮಾಡ್ತಾ ಇದ್ದಾಗ ದೇವತಾ ಕಾರ್ಯನ ಬಿಡಿಬಿಟ್ರಲ್ಲ, ಇದು ಹೇಗೆ ಸಾಧ್ಯ? ಶಾಸ್ತ್ರ ನಿಮಗೆ ಏನ್ ಹೇಳುತ್ತೆ ಅಂದ್ರೆ, ನಿನಗೆ ಇಷ್ಟವಾದ ದೈವ ಯಾವುದು ನೋಡಿದ್ಯಾ? ಗಣಪತಿಯ ಮೂರ್ತಿಯನ್ನು ನೋಡಿದ್ದೀಯ, ಗಣಪತಿ ಪಟದಲ್ಲಿ ಇರೋದನ್ನು ನೋಡಿದ್ದೆ, ದೇವಸ್ಥಾನದಲ್ಲಿರೋ ಗಣಪತಿಯನ್ನು ನೋಡಿದ್ದೇನೆ. ಗಣಪತಿ ಚೆನ್ನಾಗಿದೆಯಲ್ಲಪ್ಪ ಅಂತ ಮಾತಾಡಿಸಿದೀಯೋ? ಇಲ್ಲ. ಆದರೆ ನಿಜವಾಗಿಯೂ ಒಬ್ಬ ವ್ಯಕ್ತಿ ದೇವರು ಅಂತ ಕರೆಯಬಹುದಾದ ತಂದೆ ತಾಯಿ. ಆದ್ರೆ ತಂದೆ ತಾಯಿ ನೋಡಿದ್ದಾನೆ, ಅವರ ಸೇವೆಯಿಂದ ನೀನ್ ಸೇವೆ ಮಾಡೋದ್ಬಿಡು, ಅವರು ಹುಟ್ಟಿದ ಕ್ಷಣದಿಂದ ನಿನಗೆ ಸೇವೆ ಮಾಡಿರ್ತಾರಲ್ಲ, ಅವರ ಸೇವೆಯಿಂದ, ಅವರ ಪ್ರೀತಿಯಿಂದ, ಅವರ ವಿಶ್ವಾಸದಿಂದ, ಅವರು ನಿನಗೆ ಕಲ್ಪಿಸಿರತಕ್ಕಂಥ ಸುಖಗಳಿಂದ, ಅವರು ಕೊಟ್ಟಿರೋ ಬಟ್ಟೆಗಳಿಂದ, ಅವರು ಒದಗಿಸಿಕೊಟ್ಟಿರತಕ್ಕಂಥ ವಿದ್ಯಾಭ್ಯಾಸದಿಂದ, ಇದನ್ನ ನೀವು ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಅಂದರೆ ನನ್ನ ಇಂದಿನ ಇರವಿಗೆ ನಮ್ಮ ತಂದೆ ತಾಯಿಗಳು ಮಾಡಿರತಕ್ಕಂತಹ ಕಷ್ಟ ಅರ್ಜನೆ ಏನು? ಎಲ್ಲರೂ ಶ್ರೀಮಂತರಾಗಿರ್ಬೇಕಾದಿಲ್ಲ, ಇರೋದಿಲ್ಲ ಪ್ರಪಂಚದಲ್ಲಿ, ತುಂಬ ಬಡವರು ಇರ್ತಾರೆ. ಆ ಬಡವರು ಕೂಡ ತಮ್ಮ ಮಕ್ಕಳನ್ನ ಒಂದು 5-6 ಮಕ್ಕಳು ಹುಟ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣ, ಯಾರನ್ನು ಅಲಕ್ಷ್ಯ ಮಾಡಲ್ಲ. ಅದನ್ನ ಎಷ್ಟು ಸಾಧ್ಯವೋ ದುಡಿತಾರೆ, ಎಷ್ಟು ದುಡಿತದಲ್ಲಿ ಎಷ್ಟು ಸಾಧ್ಯವಲ್ಲ ತಮ್ಮ ಸಾಧ್ಯತೆಗಿನ್ನ ಜಾಸ್ತಿಯಾಗಿ ಮಕ್ಕಳನ್ನು ನೋಡ್ಕೊಳ್ತಾರೆ, ಎಲ್ಲರೂ ಮದುವೆ ಮಾಡ್ತಾರೆ. ಎಷ್ಟು ಕಷ್ಟ ಇದೆ ಇದು ಪ್ರತಿಯೊಬ್ಬ ತಂದೆ ತಾಯಿಗೂ. ಅಂದ ಮೇಲೆ ಪ್ರತ್ಯಕ್ಷವಾದ ದೇವತೆಗಳು ಯಾರು? ತಂದೆ ತಾಯಿಗಳೇ. ದೇವ ಪಿತೃಕಾರ್ಯಾಭ್ಯಾಮ್ನ ಪ್ರಮದಿ. ಹೌದಪ್ಪ, ನಿನಗೆ ಗಣಪತಿ ಬಹಳ ಇಷ್ಟ, ಸಂಕಷ್ಟಹರ ಗಣಪತಿ ವ್ರತ ಮಾಡು. ಆದರೆ ಸಂಕಷ್ಟಹರ ಗಣಪತಿ ವ್ರತ ಮಾಡುವುದಕ್ಕಿನ್ನ ಮದುವೆ ಆಗಲಿ ನೀವು ಅಪ್ಪನ ಕರ್ಕೊಂಡು ಬಂದು ನಿನ್ನ ಮನೆಯಲ್ಲಿ 1 ವಾರ ಇಟ್ಕೊಂಡಿದೀಯಾ, ಅದು ದೊಡ್ಡ ಪೂಜೆ. ಇದು ಶಾಸ್ತ್ರ ದೃಷ್ಟಿ. ಆದ್ದರಿಂದ ಶಾಸ್ತ್ರ ಹೇಳ್ತೇವೆ ಮಾತೃಭ್ಯೋ ನಮಃ. ಇಷ್ಟೆಲ್ಲ ಹೇಳೋದಕ್ಕಿಂತ ಮುಂಚೆ ನೀವು ಗಮನಿಸಬೇಕಾಗಿತ್ತಲ್ಲಿ, ವೇದಮೂಚಾಚಾರ್ಯೋಂತೆ ವಾಚನ ಮನುಷಾಸ್ತಿ ಅಂತ ನಾನು ಹೇಳಿದಾಗ ಮೊದಲು ಮಾತೃಭ್ಯೋ ನಮಃ ಅಂತ ಹೇಳಿದ್ರು. ಅದಾದ್ಮೇಲೆ ನೀವುಗಳೆಲ್ಲ ಬಂದಿದ್ದು. ಆದ್ದರಿಂದ ನಮ್ಮ ಶಾಸ್ತ್ರ ದೃಷ್ಟಿ ಏನು?
ದೇವ ಕಾರ್ಯ ಪಿತೃ ಕಾರ್ಯ ಎರಡೂ ಪ್ರಧಾನ ಗಣಪ. ಆದರೆ ದೇವ ಕಾರ್ಯಕ್ಕೂ ಪಿತೃ ಕಾರ್ಯಕ್ಕೂ ಏನಾದರೂ ಪೈಪೋಟಿ ಬಂದ್ಬಿಟ್ರೆ ಹಾಗೆ ಯಾವುದು ಬೆಲೆ ಕೊಡಬೇಕು? ಪಿತೃ ಕಾರ್ಯಕ್ಕೆ ಕೊಡಬೇಕು. ಬಸವಣ್ಣ ಏನ್ ಹೇಳ್ತಾನೆ ರೀ, ನಿಮ್ ಈಶ್ವರ, ಈ ಬಸವಣ್ಣಂದೇ ಮಾತೇನಲ್ಲ, ಈಶ್ವರ ಪಕ್ಕಕ್ಕಿಡಿ, ಕರ್ತವ್ಯ ಬಹಳ ಪ್ರಧಾನ. ಕರ್ತವ್ಯವೇ ಕೈಲಾಸ. ಕರ್ತವ್ಯವನ್ನು ಮಾಡುತ್ತಿದ್ದಾಗ ಈಶ್ವರನು ಸ್ವಲ್ಪ ಇರಪ್ಪ ಅಂತ ಹೇಳ್ತಾನೆ. ಪಾಂಡುರಂಗ ಅಲ್ಲ, ಯಾಕೆ ಸ್ವಲ್ಪ ಇರಯ್ಯ, ಇಟ್ಟಿ ಹಾಕಿ ಕೂತ್ಕೊಳ್ಳಯ್ಯ, ನಾನು ಬೇರೆ ನಾನು ಕರ್ತವ್ಯ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟ. ಅಂದ್ರೆ ನಮ್ಮವರು ಎಲ್ಲರೂ ಕೆಂಗಲ್ ಹನುಮಂತಯ್ಯನವರು ಇದ್ದಾಗ ಆ ವಿಧಾನಸೌಧದ ಮೇಲೆ ಕೆತ್ತಿಸಿದ್ರು. ಸರ್ಕಾರದ ಕೆಲಸ, ದೇವರ ಕೆಲಸ, ಕೆಲಸ ಮಾಡ್ತಾ ಇರೋದಲ್ರಿ, ದೈವ ಕಾರ್ಯನಪ್ಪ ಅದು ಅಂತ ಹೇಳ್ಬಿಟ್ರು. ದೈವ ಕಾರ್ಯಕ್ಕೂ ಪಿತೃ ಕಾರ್ಯಕ್ಕೂ ಪೈಪೋಟಿ ಆಗ್ಬಿಟ್ರಿ. ದೈವ ಕಾರ್ಯಕ್ಕೆ ಮಾನ್ಯತೆ ಕೊಡಬೇಕು, ಪಿತೃ ಕಾರ್ಯಕ್ಕೆ ಮಾನ್ಯತೆ ಕೊಡಬೇಕು. ಅಕಸ್ಮಾತ್ ಎರಡು ಒಟ್ಟಿಗೆ ಬಂತೋ ಪಿತೃ ಕಾರ್ಯಕ್ಕೆ ಮಾನ್ಯತೆ ಕೊಡಬೇಕು. ಯಾಕೆಂದ್ರೆ ಪ್ರತ್ಯಕ್ಷ ದೈವವೇ ಅದು. ಆವಾಗ ಏನಾಗುತ್ತೆ, ಪಿತೃ ಕಾರ್ಯವೂ ಆಗುತ್ತೆ, ದೇವತಾ ಕಾರ್ಯವೂ ಆಗುತ್ತೆ. ಆದ್ದರಿಂದಲೇ ಪಿತೃಗಳನ್ನ ಹೇಳ್ತೀವಿ ನಾವು, ಪಿತೃ ದೇವತೆಗಳು ಅಂತ ಕರೀತೀವಿ. ಆದ್ದರಿಂದ ಅವರ ಹೆಸರು ಗೀತಾ ಹೊಳ್ಳ ಅವರೇ, ನಿಮ್ಮ ಮನೆಯಲ್ಲಿ ನಮ್ಮ ಪಿತೃಶ್ರಾದ್ದವೋ ಮಾತೃಶ್ರಾದ್ದವೋ ನಡೀತಾ ಇದ್ದ ಸಂದರ್ಭದಲ್ಲಿ, ಉದಾಹರಣೆ ನಮ್ಮ ಸ್ನೇಹಿತರು ಬರೀತಾರೆ, ವೆಂಕಟನಾರಾಯಣ ಅಂತ, ಅವರ ತಂದೆಯವರು ಗಣಪತಿ ಹಬ್ಬದ ದಿವಸ ಹೋಗ್ಬಿಟ್ರು. ಇಂದಿನ ತನಕ ಅವರು ಗಣಪತಿ ಹಬ್ಬ ಮಾಡೋ ಹಾಗಿಲ್ಲ, ಮಾಡೋದೂ ಇಲ್ಲ ಅವರು. ಅಂದ್ರೆ ಗಣಪತಿ ಹಬ್ಬದ ದಿವಸ ಅವರ ತಂದೆ ಹೋಗಿದ್ದರಿಂದ ಗಣಪತಿ ಹಬ್ಬ ಅಮಾನ್ಯ. ತಂದೆ ಶ್ರಾದ್ದವೇ ಬಹಳ ಪ್ರಧಾನ. ಅಂದ್ರೆ ನೀವು ಹೇಳ್ತಾ ಇದ್ದೀರಿ, ನಾವು ಯುಗಾದಿ ಮಾಡೋದು ಬೇಡ, ಹುಟ್ಟುಹಬ್ಬ ಮಾಡ್ಕೊಳ್ಳೋದು ಬೇಡ, ಮದುವೆ ಮಾಡ್ಕೊಳ್ಳೋದು ಬೇಡ. ಅಲ್ಲ, ಅಷ್ಟೇ ಅಲ್ಲ, ನಮಗೆ ಪ್ರತ್ಯಕ್ಷ ದೈವವಾಗಿರತಕ್ಕಂತಹ ತಂದೆ ತಾಯಿಗಳು ಹೋದ 2 ದಿವಸಗಳು 365 ದಿವಸಗಳಲ್ಲಿ ನಾವು ಅವರಿಗೆ ಶ್ರದ್ಧೆಯಿಂದ ಮೀಸಲಾಗಿಡಬೇಕಾಗಿರತಕ್ಕಂತಹ ದಿವಸಗಳು. ಯಾರು ಪಿತೃಶ್ರಾದ್ದವನ್ನು ಮಾಡುವುದಿಲ್ಲವೋ ಅವರು ನರಕಕ್ಕೆ ಹೋದ ಹಾಗೆ, ಅವರು ಅಯೋಗ್ಯ ಮಕ್ಕಳು. ಅದು ಕಾರಣ ಶಾಸ್ತ್ರ ಏನ್ ಹೇಳುತ್ತೆ, ದೇವತಾ ಕಾರ್ಯವನ್ನು ಬಿಟ್ಟರೂ ಪಿತೃ ಕಾರ್ಯವನ್ನು ಮಾಡಬೇಕು, ಅಥವಾ ದೇವತಾ ಕಾರ್ಯವನ್ನು ಬಿಟ್ಟು ಪಿತೃ ಕಾರ್ಯವನ್ನು ಮಾಡಬೇಕು ಅಂತ ಹೇಳುತ್ತೆ. ಅದು ಕಾರಣ ಪಿತೃ ಕಾರ್ಯಗಳನ್ನು ಮಾಡ್ತಾ ಇದ್ದಾಗ ದೇವತಾ ಕಾರ್ಯ ಪ್ರಧಾನ ಆಗುವುದಿಲ್ಲ.